ನಮಸ್ಕಾರ ಗಾಯ್ಸ್, ನಾನು ರಿಷಿತ್. ನಾನಿವತ್ತು ಬಂದು ಒಂದು ನೈಟ್ ಕ್ಯಾಂಪ್ನ ಮಾಡ್ತಾಯಿದ್ದೀನಿ ಗೈಸ್. ಅದು ಕೂಡ ಬಂದು ಊರು ಹೊರಗಡೆ ಇರೋ ಒಂದು ಕೆರೆಯಲ್ಲಿ ಸುತ್ತ ಸಮಾಧಿ ಇರೋ ಒಂದು ಜಾಗದಲ್ಲಿ ನೈಟ್ ಕ್ಯಾಂಪ್ನ ಮಾಡ್ತಾಯಿದ್ದೀನಿ. ನೈಟ್ ಕ್ಯಾಂಪ್ನ ಮಾಡಬೇಕಾದ್ರೆ ಏನು ಅಡ್ಡಿ ಆಯ್ತದೆ ಅಂದರೆ, ಇಲ್ಲಿ ಸಮಾಧಿಗಳಿರೋ ಕಾರಣ ಈ ಕೆರೆಯಲ್ಲಿ ದೆವ್ವಗಳಿದೆ ಅಂತ ಇಲ್ಲಿ ನಮ್ಮೂರಿನ ಜನಗಳೆಲ್ಲ ಹೇಳ್ತಾರೆ. ಇದೇ ನೈಟ್ ನಾನಿದ್ದು ದೆವ್ವಗಳಿದೆಯೋ ಇಲ್ವೋ ಅಂತ ನೋಡ್ತೀನಿ ಗೈಸ್. ಅಕಸ್ಮಾತ್ ದೆವ್ವಗಳೇನಾದ್ರು ನೆಗೆಟಿವ್ ಎನರ್ಜಿ ಏನಾದರೂ ಫೀಲ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಗೈಸ್. ನೋಡಿ, ಇದು ಟೆಂಟು ಮತ್ತು ಬ್ಯಾಗು, ಊಟಕ್ಕೆ ಏನೇನು ಬೇಕು ಮತ್ತು ಕುಡಿಯೋಕ್ಕೆ ನೀರು ಎಲ್ಲನೂ ತಂದಿದ್ದೀನಿ. ಇವಾಗ ಟೈಮ್ ಬಂದು ಒಂದು 6 ಗಂಟೆ ಹತ್ತತ್ರ ಆಗ್ತಾಯಿದೆ. ಇವಾಗ ಬೇಸಿಗೆ ಟೈಮಲ್ವ ಗೈಸ್, ಆದ ಕಾರಣ ಯಾವುದೇ ಕತ್ಲಾಗ್ತಾಯಿಲ್ಲ. 6:30 7 ಗಂಟೆ ಆಗಬೇಕು ಕತ್ಲಾಗೋಕ್ಕೆ. ಅಲ್ಲಿ ತನಕ ಟೆಂಟ್ ಹಾಕ್ತೀನಿ, ಬನ್ನಿ ಗೈಸ್. ಹಂಗೇನೆ ಈ ಕೆರೆಯಲ್ಲಿ ಎಲ್ಲೆಲ್ಲಿ ಸಮಾಧಿಗಳೈತೆ ಅಂತ ನನಗಂತೂ ಗೊತ್ತಿಲ್ಲ, ಬಟ್ ಆದರೆ ಇಲ್ಲಿರೋ ಎಲ್ಲ ಸೈಡೂ ಸಮಾಧಿಗಳಿದೆ ಅಂತ ಹೇಳ್ತಾರೆ ಗೈಸ್. ಏನಕ್ಕಂದರೆ ಊರ ಕಡೆ ಎಲ್ಲ ಗೊತ್ತಲ್ಲ, ಯಾರಾದರೂ ಸತ್ತೋದ್ರೆ ಈ ಥರ ಸರ್ಕಾರಿ ಜಾಗ ಯಾವುದಾದ್ರೂ ಇರುತ್ತಲ್ಲ ಗೈಸ್, ಅಲ್ಲಿ ಬಂದು ಊತಿಟ್ಟಿರ್ತಾರೆ. ಆದ ಕಾರಣ ಇಲ್ಲಿ ದೆವ್ವಗಳಿದೆ, ಅದಿದೆ, ಹಂಗಿದೆ ಅಂತ ಇಲ್ಲಿ ಜನರಾಗಲಿ ಗೊತ್ತಿರೋರಾಗಲಿ ಹೇಳ್ತಾರೆ. ನಾನು ಆ ದೆವ್ವನ ಇಲ್ಲ ಅಂತ ನಾನು ಹೇಳ್ತೀನಿ ಗೈಸ್. ಅದಕ್ಕೋಸ್ಕರ ಇವತ್ತು ಇಲ್ಲಿ ನೈಟ್ ಕ್ಯಾಂಪ್ನ ಮಾಡ್ತಾಯಿದ್ದೀನಿ. ನೈಟ್ ಕ್ಯಾಂಪ್ಗೋಸ್ಕರ ಗ್ಯಾಸು ಕ್ಯಾಂಪಿಂಗ್ ಗ್ಯಾಸು ಮತ್ತು ಮ್ಯಾಗಿ ಮತ್ತು ಬಜ್ಜಿ ಗಿಜ್ಜಿ ಏನೇನೋ ಅಡುಗೆಗಳು ಮಾಡ್ತೀನಿ ಗೈಸ್. ಕೊನೆ ತನಕ ನೋಡಿ ಗೊತ್ತಾಗುತ್ತೆ. ಇವಾಗೇನಿದ್ರು ಇನ್ನೊಂದು ಸ್ವಲ್ಪ ಕತ್ಲೆ ಆಗೋ ತನಕ ಇದ್ದು ನೈಟ್ ಕ್ಯಾಂಪ್ನ ಹಾಕ್ತೀನಿ ಗೈಸ್. ನೈಟ್ ಕ್ಯಾಂಪ್ನ ಹಾಕ್ಬಿಟ್ಟು ಆಮೇಲೆ ಊಟ ಗೀಟ ಎಲ್ಲ ಮಾಡಿಬಿಟ್ಟು ಊಟನ ಇಲ್ಲಿ ನೈಟು ಇದ್ದು ದೆವ್ವಗಳಿರುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ಗೈಸ್. ನೈಟು ನಿಮಗೆ ಗೊತ್ತಾಗುತ್ತೆ, ಕೊನೆ ತನಕ ಈ ವಿಡಿಯೋನ ನೋಡಿ. ಇವಾಗ ಏನಿದ್ರು ಟೆಂಟ್ ಹಾಕಬೇಕು, ಆದರೆ ನಿಮಗೆ ಟೆಂಟ್ ಹಾಕ್ಬಿಟ್ಟು ನಾನು ಸಿಗ್ತೀನಿ ಗೈಸ್. ಫೈನಲಿ ಟೆಂಟ್ನ ರೆಡಿ ಮಾಡಿದ್ದೀನಿ. ಮತ್ತೆ ನಿಮ್ಗೇನೋ ಒಂದು ಅನ್ಬಾಕ್ಸ್ನ ಮಾಡ್ಬೇಕು ಗೈಸ್. ಏನೋ ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ, ಅದನ್ನು ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡ್ತೀನಿ. ಇನ್ನೂ ಓಪನ್ ಮಾಡಿಲ್ಲ, ಅಮೆಝಾನಿಂದ ತರಿಸಿಟ್ಟಿದೆ ಗೈಸ್. ಅದನ್ನು ಗೈಸ್ ಕ್ಯಾಂಪಿಂಗ್ ಸ್ಟವ್ನ ತರಿಸಿದ್ದೀನಿ. ಇದ್ರ ಪ್ರೈಸ್ ಬಂದು ಏನೋ ಒಂದು 600 ಆಗ್ಬೋದೇನೋ. ಚೆನ್ನಾಗಿದೆ ಗೈಸ್ ಇದು ಕ್ಯಾಂಪಿಂಗ್ ಸ್ಟವ್ ಬಂದು. ವಾವ್, ಸಖತ್ತಾಗಿದೆ ಗೈಸ್ ಕ್ಯಾಂಪಿಂಗ್ ಈ ಸ್ಟವ್ ಬಂದು. ನಾನು ಫೋನಲ್ಲೆಲ್ಲ ನೋಡ್ತಿದ್ದೆ, ಬಟ್ ತರಿಸ್ಬೇಕು ಅನ್ಕೊಂಡಿದ್ದೆ. ತರಿಸ್ದೆ ಗೈಸ್. ಅಮೆಝಾನಿಂದ ಆರ್ಡರ್ ಮಾಡಿ ಏನೋ ಒಂದು 600 ರೂಪಾಯಿ ಆಗ್ಬೋದೇನೋ. ಇದು ಯಾವ ಥರ ಗೈಸ್ ಇದು ಹಾಕೋದಂತಾನೆ ಗೊತ್ತಾಯ್ತಲ್ಲ. ಇದನ್ನ ಇಲ್ಲಿಗೆ ಫಿಕ್ಸ್ ಮಾಡ್ಬೇಕೇನೋ ಗೊತ್ತಿಲ್ವಲ್ಲ ನನಗೂ ಕರೆಕ್ಟಾಗಿ. ಇದನ್ನ ಈ ಥರನಾ? ಹಿಂಗೆ ಗೈಸ್, ಇದನ್ನ ಇಲ್ಲಿಗೆ ಹಾಕ್ಬಿಟ್ಟು ಹಿಂಗೆ ಲಾಕ್ ಮಾಡಬೇಕು. ಮೊದಲೇ ನೋಡಿದ್ದೀನಿ, ಯೂಟ್ಯೂಬಲ್ಲಿ ನೋಡಿದ್ದೀನಿ ಗೈಸ್, ನನಗೂ ಗೊತ್ತಿಲ್ಲ ಇದನ್ನ ಯಾವ ಥರ ಹಾಕ್ಬೇಕೇನು ಅಂತ. ಇದನ್ನ ಹಿಂಗೆ ಹಾಕ್ಬಿಟ್ಟು ಮತ್ತೆ ಗೈಸ್ ಕರೆಕ್ಟ್ ಗೈಸ್ ಬಂತು ಗೈಸ್. ಬೆಂಕಿ ಉರಿತೈತೆ ಗೈಸ್. ಏನ್ ಚಿಕ್ಕದು ಸಿಲಿಂಡರ್ ಇದೆ ಗೈಸ್. ಎಷ್ಟು ದಿವಸ ಬರುತ್ತೆ ಅಂತ ಗೊತ್ತಿಲ್ಲ. ಇದು ಏನ್ ಚಿಕ್ಕ ಗ್ಯಾಸ್ ಅಲ್ವಾ, ಏನ್ ಕರೆಕ್ಟಾಗಿ ಒಂದು ರೈಸ್ ಬಾತ್ ಏನಾದ್ರು ಮಾಡಿದ್ರೆ ದೊಡ್ಡದಾಗಿ ಖಾಲಿ ಆಗೋಗ್ಬೋದು ಅನ್ಸುತ್ತೆ ಗೈಸ್ ಈ ಗ್ಯಾಸು. ಬಟ್ ಕ್ಯಾಂಪಿಂಗ್ ಅಲ್ಲಿ ದೂರಕ್ಕೆ ಬಂದು ಅಡುಗೆ ಮಾಡ್ಕೊ ತಿಂತೀವಿ ಅಂದ್ರೆ ಇದನ್ನ ಬ್ಯಾಗ್ ಒಳಗೆ ಕ್ಯಾರಿ ಮಾಡ್ಬೋದು. ಕ್ಯಾರಿ ಮಾಡಕ್ ಈಸಿ ಇದೆ. ಮತ್ತೆ ನಮ್ಗೂ ಎಲ್ಗಾದ್ರೂ ಈಚ್ ಕಡೆ ಈ ತರ ಕ್ಯಾಂಪಿಂಗ್ ಮಾಡಿದಾಗ ಈಸಿ ಇದೆ ಗೈಸ್. ವ್ಯಾಲ್ಯೂ ಫಾರ್ ಮನಿ. ಏನಿಲ್ಲ, 600 ಕೊಡ್ಬೋದು ಗೈಸ್, ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿದೆ ಗೈಸ್, ಏನಿಲ್ಲ ಪ್ರಾಡಕ್ಟ್ ಬಂದು. ನಾವ್ ಇದೇ ಗ್ಯಾಸ್ ಅಲ್ಲಿ ಇವತ್ತು ನೈಟ್ಗೆ ನಮ್ಗೇನ್ ಬೇಕೋ ಆ ಫುಡ್ನ ಪ್ರಿಪೇರ್ ಮಾಡ್ತೀವಿ ಗೈಸ್. ಅಮೆಝಾನಿಂದ ಆರ್ಡರ್ ಮಾಡಿ ತರಿಸಿರೋದು ಗೈಸ್. ಈ ಬ್ಯಾಗಲ್ಲಿ ಏನೇನು ತಂದಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಮತ್ತೆ ಅಡುಗೆ ಸಾಮಾನು ಏನೇನು ತಂದಿದ್ದೀನಿ, ಮತ್ತೆ ಅಡುಗೆ ಮಾಡ್ಲಿಕ್ಕೆ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಹಂಗೆ ವೆಯ್ಟ್ ಮಾಡಿ ಗೈಸ್. ಫಸ್ಟು ವಾಟರ್ ತಂದಿದ್ದೀನಿ ಗೈಸ್. ಅಡುಗೆ ಮಾಡಲಿ ಬಿಡ್ಲಿ ಮತ್ತೊಂದಕ್ಕೆ ಆಗಲಿ ಏನಕ್ಕೆ ಆಗಲಿ ಕುಡಿಯೋಕ್ಕೆ ಬೇಕೇ ಗೈಸ್ ನೀರು. ನಾವು ಏನೇ ಮಾಡಿದ್ರು ನೀರು ಇರಲೇಬೇಕು. ಮತ್ತೆ ನೈಟಲ್ಲಿ ಸರ್ವೈವ್ ಆಗೋಕ್ಕೆ ಒಂದು ಸೋಲಾರ್ ಟಾರ್ಚ್ ತಂದಿದ್ದೀನಿ. ಮತ್ತೆ ಈ ಗ್ಯಾಸ್ ಸ್ಟವ್ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡಿದೆ ನೋಡಿದ್ರಲ್ಲ, ಅದಲ್ದೇ ಇದ್ರೊಳಗಡೆ ಎಣ್ಣೆ ತಂದಿದ್ದೀನಿ ಗೈಸ್. ಫುಡ್ ಯೂಸ್ ಮಾಡೋ ಎಣ್ಣೆನ, ಇಲ್ಲ 7 ಅಪ್ ಇಲ್ಲ ಸ್ಪ್ರೈಟ್ ಗೀಟ್ ಅನ್ಕೋಬಿಟ್ಟಿರಾ. ಇದು ಬಂದು ಈ ಬಾಟ್ಲಿಗೆ ನಾನು ತುಂಬ್ಕೊ ಬಂದಿರೋದು. ಬಟ್ ನೀವು ಸ್ಪ್ರೈಟ್ ಗೀಟ್ ಅಂತ ಏನು ತಿಳ್ಕೊಬೇಡಿ.
ಇದು ಬಂದು ಅಡುಗೆಗೆ ಯೂಸ್ ಮಾಡೋ ಎಣ್ಣೆನ ಈ ಬಾಟ್ಲಿಗೆ ತಂದಿದ್ದೀನಿ ಗೈಸ್. ಮತ್ತೆ ಬೌಲ್ಗಳು, ಇದು ಪ್ಲೇಟು ಮತ್ತೆ ಬೌಲು, ಮತ್ತೆ ಇದೊಂದು ಪ್ಯಾನ್ ತಂದಿದ್ದೀನಿ ಗೈಸ್ ಫುಡ್ ಏನಾದ್ರು ಮಾಡೋಕ್ಕೆ ಮತ್ತೆ ಬಜ್ಜಿ ಮಾಡೋಕ್ಕೆ. ಇದು ಸಾಲ್ಟ್ ತಂದಿದ್ದೀನಿ, ಹಂಗೇನೆ ಬಜ್ಜಿ ಮಾಡೋಕ್ಕೆ ಕಡಲೆ ಹಿಟ್ಟು, ಸಾಲ್ಟು, ಚಿಲ್ಲಿ ಪೌಡ್ರು ಮೂರೂ ಅಲ್ಲೇ ಮಿಕ್ಸ್ ಮಾಡಿದ್ದೀನಿ ಗೈಸ್. ಮತ್ತೆ ಯಾರು ಇಲ್ಲೆಲ್ಲ ಸಪ್ರೇಟ್ ಮತ್ತೆ ಇದನ್ನ ನಾನೊಂದ್ಸತ್ ಮಿಕ್ಸ್ ಮಾಡೋದಂತ ಮನೆಯಿಂದ ತರುವಾಗ್ಲೇ ಮೂರ್ನೂ ಮಿಕ್ಸ್ ಮಾಡಿ ಜೊತೆಗೇನೆ ತಂದಿದ್ದೀನಿ ಗೈಸ್. ಮತ್ತೆ ಇನ್ನೇನಂದ್ರೆ ಆಲೂಗೆಡ್ಡೆ, ಟೊಮೊಟೊ, ಈರುಳ್ಳಿ ಗೈಸ್. ಟೊಮೊಟೊ ಈರುಳ್ಳಿ ಬಂದು ಮ್ಯಾಗಿಗೆ, ಮತ್ತೆ ಮೆಣಸಿನ್ಕಾಯಿ ಇದು ಈರುಳ್ಳಿ ಬಜ್ಜಿಗೆ, ಮತ್ತೆ ಆಲೂಗೆಡ್ಡೆ ಬಂದು ಆಲೂಗೆಡ್ಡೆ ಬಜ್ಜಿಗೆ ತಂದಿದ್ದೀನಿ ಗೈಸ್. ಹಂಗೆ ಮೆಣಸಿನ್ಕಾಯಿ ಮ್ಯಾಗಿಗೆ ಹಾಕೋಕೆ. ಇನ್ ಬಂದು ಕೊನೆಯಲ್ಲಿರೋದು ಇವೆರಡು ಮ್ಯಾಗಿ ಪ್ಯಾಕೆಟ್ ಗೈಸ್. ಏನಕ್ಕಂದ್ರೆ ಮ್ಯಾಗಿ ಮಾಡೋಕೆ ಮ್ಯಾಗಿ ಪ್ಯಾಕೆಟೇ ಇಲ್ಲ ಅಂದಮೇಲೆ ಯಾವ್ದ್ರಿಂದ ಮಾಡೋದು ಗೈಸ್, ಅದಕ್ಕೆ 2 ಮ್ಯಾಗಿ ಪ್ಯಾಕೆಟ್ ತಂದಿದ್ದೀನಿ. ಇದನ್ನೆಲ್ಲ ಕಟ್ ಮಾಡಕ್ಕೆ ಚಾಕ್ ಬೇಕು ತಾನೆ ಗೈಸ್, ಅದಕ್ಕೋಸ್ಕರ ಒಂದು ಚಾಕ್ ತಂದಿದ್ದೀನಿ. ಇಷ್ಟೇ ಗೈಸ್ ನಾವು ತಂದಿರೋದು. ಇಷ್ಟರಲ್ಲೇ ನಾವು ನೈಟ್ ಪೂರ್ತಿ ಈ ನೈಟಲ್ಲಿ ಅಡುಗೆ ಮಾಡಿಕೊಂಡು ನೈಟ್ ಪೂರ್ತಿ ಸರ್ವೈವ್ ಆಗ್ಬೇಕು ಗೈಸ್. ಟೈಮಿಂಗ್ಸ್ ಬಂದು ಪ್ರೆಸೆಂಟು 6:30 ಐತೆ ಗೈಸ್. ಅದಕ್ಕೋಸ್ಕರ ನಾನು ಈರುಳ್ಳಿ ಮತ್ತೆ ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತೆ ಇದ್ರ ಜೊತೆಗೆ ಕಡಲೆ ಹಿಟ್ಟನ್ನು ಕೂಡ ಇವಾಗ ಮ್ಯಾರಿನೇಟ್ ಮಾಡಿ ಇಡ್ತೀನಿ. ಕತ್ಲಾದ್ಮೇಲೆ ಬಜ್ಜಿ ಮತ್ತೆ ಮ್ಯಾಗಿ ಮಾಡ್ಬಿಟ್ಟು ಇಲ್ಲಿ ತಿನ್ನುವ ಗೈಸ್. ಈ ತರ ಬಂದು ಕ್ಯಾಂಪಿಂಗ್ ಮಾಡಿ ತಿನ್ನೋದು ಟೇಸ್ಟ್ ಎಲ್ಲ ಸೂಪರ್ ಆಗಿರುತ್ತೆ ಗೈಸ್. ಆದ್ರೆ ಇಲ್ಲಿ ನೈಟ್ ಕಳೆಯೋದು ಮಾತ್ರ ತುಂಬಾ ಕಷ್ಟ ಆಗಿರುತ್ತೆ, ಅದೇನೇ ಡಿಫಿಕಲ್ಟ್ ಗೈಸ್. ಇಲ್ಲಿ ಇದನ್ನ ಮ್ಯಾರಿನೇಟ್ ಮಾಡಿ ಇಡ್ತೀನಿ ತಡೀರಿ ಗೈಸ್. ಕಡಲೆ ಹಿಟ್ಟು ಮತ್ತೆ ಈರುಳ್ಳಿ ಮತ್ತೆ ಆಲೂಗೆಡ್ಡೆನ ಜಾಸ್ತಿನೇ ಐತೆ ಗೈಸ್ ಕಡಲೆ ಹಿಟ್ಟು ಇಷ್ಟಕ್ಕೆ. ಗೈಸ್ ಬಜ್ಜಿ ಬಂದು 10 ರೂಪಾಯಿ. ಯಾರಿಗೆ ಬೇಕು ಗೈಸ್ ಬಜ್ಜಿ? 10 ರೂಪಾಯಿ ಬಜ್ಜಿ 10 ರೂಪಾಯಿ ಗೈಸ್. ಯಾರಿಗಾರು ಬೇಕಾದ್ರೆ ಬಜ್ಜಿ ಬಂದು ಕಮೆಂಟ್ ಮಾಡಿ ಗೈಸ್, ಇಲ್ಲಿಂದನೇ ಕಳಿಸ್ಕೊಡುವ ಗೈಸ್. ಇದಕ್ಕೆ ಎಷ್ಟು ನೀರು ಹಾಕೊಂಡು ಕಲಿಸ್ಬೇಕನ್ನೋದೇ ಗೊತ್ತಾಯ್ತಾ ಇಲ್ಲ ಇವಾಗ, ಅದೇ ಪ್ರಾಬ್ಲಮ್ ಆಗಿರೋದು ನನ್ಗೆ. ನಮ್ಮಮ್ಮ ಬೇರೆ ಹೇಳಿದ್ರು ಜಾಸ್ತಿ ನೀರು ಹಾಕ್ಬಿಟ್ರೆ ಆಮೇಲೆ ಇದಾಯ್ತದೆ ಅಂತ ಹೇಳಿದ್ರು, ತೆಳುವಾಗೋದ್ರೆ ಕಷ್ಟ ಅಂತ. ಅದಕ್ಕೇನೆ ಒಂದು ಲೆವೆಲ್ಗೆನೆ ಹಾಕೊಳ್ತಾ ಇದ್ದೀನಿ ಗೈಸ್. ಆಮೇಲೆ ತೆಳುವಾಗೋದ್ರೆ ಮತ್ತೆ ರಿಸ್ಕ್ ಆಯ್ತದೆ ಗೈಸ್. ಮತ್ತೆ ಮನೆಗೆಲ್ಲ ಹೋಗಿ ತರಬೇಕು ಪುನಃ ಹಿಟ್ಟೆಲ್ಲ. ಯಾರು ತರೋರು ಮತ್ತೆ ಹೋಗಿ ಅಲ್ವಾ ಗೈಸ್? ಮತ್ತೆ ಯಾರು ಮತ್ತೆ ಮನೆಗೆ ಹೋಗಕ್ಕಾಗುತ್ತಾ? ಅದನ್ನು ಹೊರಗಡೆ ಬಂದಿದ್ದೀನಿ ಗೈಸ್. ಇವಾಗ್ಲೇನೆ ಬಾಯಲ್ಲೆಲ್ಲ ನೀರು ಬರ್ತೈತೆ ಗೈಸ್, ಯಾವ ತರ ಬರುತ್ತೆ ಟೇಸ್ಟು ಅಂತ. ಇದು ಗೈಸ್ ಇದನ್ನ ಟೇಸ್ಟ್ ಮಾಡ್ಬಿಡ್ತೀನಿ. ಕರೆಕ್ಟ್ ಆಗೈತೆ ಗೈಸ್, ಉಪ್ಪು ಖಾರ ಎಲ್ಲ ಹಿಂಗೆ ತಾನೆ ಗೈಸ್. ಎಲ್ಲಾನು ಹಾಕ್ಬಿಟ್ಟು ಎಲ್ಲಾನು ಮಿಕ್ಸ್ ಮಾಡ್ಬೇಕು ತಾನೆ. ನನ್ಗೂ ಗೊತ್ತಿಲ್ಲ ಗೈಸ್ ಕರೆಕ್ಟಾಗಿ. ಏನಾದರೂ ತಪ್ಪಾದ್ರೆ ಕ್ಷಮಿಸ್ಬಿಡಿ. ನನಗೂ ಅಷ್ಟೊಂದು ಅಡುಗೆ ಮಾಡಕ್ ಬರಲ್ಲ, ಬಟ್ ನಾನು ಒಬ್ಬನಿಗೆ ಮಾಡ್ಕೊಳ್ಳುವಷ್ಟು ಅಲ್ಪ ಸ್ವಲ್ಪ ಬರುತ್ತೆ ಗೈಸ್. ಇಲ್ಲಿ ನೋಡಿ ಇದನ್ನ ಮ್ಯಾರಿನೇಟ್ ಮಾಡಿದ್ದೀನಿ ಎಲ್ಲಾನು. ನಾವು ಅನ್ಕೋಬಹುದು ಗೈಸ್ ವಿಡಿಯೋ ಮಾಡಿ ಹಾಕ್ಬಿಡ್ಬೋದು, 2 ನಿಮಿಷದ್ದೇನು ವಿಡಿಯೋನ ಮಾಡಿ ಹಾಕ್ಬಿಡ್ಬೋದು ಅಂತ ಹೇಳ್ಕೋಬಹುದು ಗೈಸ್. ಆದ್ರೆ ಇದ್ರಷ್ಟು ಟಫ್ ಇನ್ನೊಂದಿಲ್ಲ ಗೈಸ್. ನೀವೇನಾದ್ರೂ ವಿಡಿಯೋ ಮಾಡ್ತೀನಿ ಮತ್ತೆ ಏನಾದ್ರು ಮಾಡ್ತೀನಿ ಯಾವುದೇ ಒಂದು ಫೀಲ್ಡ್ ಅಲ್ಲಾದ್ರೂ ನಾಚಿಕೆ ಅನ್ನೋದು ಬಿಟ್ಬಿಡ್ಬೇಕು ಗೈಸ್. ನಾಚಿಕೆ ಅನ್ನೋದು ಬಿಟ್ಬಿಟ್ರೆ ಯಾರಾದ್ರೂ ಆಡ್ಕೊಳ್ತಾರೆ, ಅವ್ರು ನೋಡಿ ನಗ್ತಾರೆ, ಇವ್ರು ನೋಡಿ ನಗ್ತಾರೆ ಅನ್ನೋದು ಬಿಟ್ಬಿಟ್ರೆ ನೀವೇನಾದ್ರೂ ಮಾಡ್ಬೋದು. ನನ್ನನ್ನು ನೋಡಿ ನಗೋರು ತುಂಬಾ ಜನ ಇದ್ದಾರೆ. ಈ ವಿಡಿಯೋ ಮಾಡ್ಬೇಕಾದ್ರೆ ಅದು ಇದು ಬರ್ಬೇಕಾದ್ರೆ ಎಲ್ಲ ನೋಡ್ತಾರೆ, ನಗ್ತಾರೆ. ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಗೈಸ್. ಏನಕ್ಕಂದ್ರೆ ಅವ್ರೇನಾದ್ರು ನಮ್ಗೇನಾದ್ರು ಊಟ ಕೊಡಲ್ಲ, ಯಾರು ಕೊಡಲ್ಲ. ನಾವು ಮಾಡಬೇಕು ವಿಡಿಯೋಸ್ನ ಮಾಡ್ತಾ ಇದೀವಿ ಗೈಸ್. ಏನೋ ಒಂದು ಫ್ಯಾಷನ್ ಇಟ್ಕೊಂಡು ಮಾಡಬೇಕು. ನಾನು ಅಷ್ಟೇ ಗೈಸ್, ಫ್ಯಾಷನ್ ಇಟ್ಕೊಂಡು ವಿಡಿಯೋಸ್ ಮಾಡೋದು.
ಗೈಸ್ ಕರೆಕ್ಟಾಗಿ ಕೂರ್ತಾ ಇಲ್ಲ ಇದು. ಗೈಸ್ ಬೋಲ್ನ ಇಡ್ತಾ ಇದ್ದೀನಿ. ಬೋಲ್ ಇಟ್ಬಿಟ್ಟು ಏನಿದ್ರು ಬಜ್ಜಿನ ಬಿಡ್ಬೇಕು ಗೈಸ್. ಇಷ್ಟು ಎಣ್ಣೆ ಕೊಟ್ಟವ್ರೆ ಮನೆಯಲ್ಲಿ, ಸಾಕಾಯ್ತದೋ ಏನೋ ಗೊತ್ತೇ ಇಲ್ವಲ್ಲ ಗೈಸ್. ಸಾಕಾಯ್ತದೆ, ಏನೋ ಮಾಡೋಕ್ಕಾಗಲ್ಲ, ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ಬೇಕು ಗೈಸ್. ಓಹ್ ಗೈಸ್ ಇದನ್ನೇನು ಬಜ್ಜಿ ಎತ್ತಕ್ಕೇನು ತರಲೇ ಇಲ್ವಲ್ಲ. ಒಳ್ಳೆ ಕತೆ ಐತಲ್ಲ ಗೈಸ್. ಇವಾಗ ಯಾವ್ದ್ರಲ್ಲಪ್ಪ ಈಗ ಎತ್ತದು ಇದನ್ನ? ಏನೋ ಒಂದು ಮರ್ತ್ಕೊಂಡ್ ಬಂದ್ಬಿಟ್ಟಿದೀನಿ, ಅಂದ್ರೆ ಸ್ಪೂನ್ನೇ ಮರ್ತ್ಬಿಟ್ಟು ಬಂದ್ಬಿಟ್ಟಿದೀನಿ ಗೈಸ್. ಏನಕ್ಕಂದ್ರೆ ಸ್ಪೂನೇ ಇಲ್ದೆ ಹೋದ್ರೆ ಹೆಂಗೈಸ್ ಇದನ್ ಮಾಡೋದು, ಇದನ್ನ ಬಜ್ಜಿನ ಎತ್ತೋದು? ಸ್ಪೂನೇ ಮರ್ತ್ಬಿಟ್ಟು ಬಂದಿದ್ದೀನಿ. ಕರೆಕ್ಟ್ ಗೈಸ್, ಇಲ್ಲ ಐತೆ ಒಳಗಡೆ, ನಾನು ಮರ್ತ್ಬಿಟ್ಟೆ ಅನ್ಕೊಂಡೆ. ತಡೀರಿ ಗೈಸ್, ಕರೆಕ್ಟ್ ನನ್ನ ಇದಕ್ಕೇನೆ ಇದನ್ನ ನನ್ನ ಇದು ಯಾವ್ದಪ್ಪ, ಇದನ್ನ ಎಷ್ಟು ಬೇಕೋ ಅಷ್ಟು ನಮ್ಮ ಕೈಲಿ ಇದ್ರೆ ಕರೆಕ್ಟ್ ಗೈಸ್. ಆ ಕಡೆ ಇದ್ರೆ ನಮ್ಗೆನೆ ರಿಸ್ಕ್ ಆಗೋದು. ಏನಿದ್ರು ಒಂದೊಂದಾಗಿ ಬಜ್ಜಿನ ಬಿಟ್ಟು ಬಿಟ್ಟು ಎತ್ತೆತ್ತಿಡ್ಬೇಕು ಗೈಸ್. ಗೈಸ್ ಬಜ್ಜಿನ ಬಿಡ್ತಾ ಇದ್ರೆ ಒಳ್ಳೆ ಮಜಾ ಐತೆ ಗೈಸ್ ಇಲ್ಲಿ, ಅದನ್ನು ಔಟ್ ಸೈಡ್ ಬಂದು. ಗೈಸ್ ಬಜ್ಜಿ ಎಲ್ಲ ಬೇಯ್ತೈತೆ, ಇದೊಂದು ಕೈ ತೊಳ್ಕೊಬಿಡ್ತೀನಿ ತಡಿ ಗೈಸ್. ಏನಕ್ಕಂದ್ರೆ ಬಜ್ಜಿನ ಎತ್ಬೇಕಲ್ಲ ಮತ್ತೆ. ಗೈಸ್ ಗ್ಯಾಸ್ ಮಾತ್ರ ವೆರಿ ವೆರಿ ಯೂಸ್ಫುಲ್ ಇದೆ ಗೈಸ್. ಅಯ್ಯೋ ಗೈಸ್ ಬಟ್ಟೆನೂ ತಂದಿರ್ಲಿಲ್ಲ, ಗಾಡಿ ಓಡಿಸೋ ಬಟ್ಟೆ ಇತ್ತು, ಅದರಲ್ಲಿನೇ ಎತ್ಕೊಳ್ತಾ ಇದ್ದೀನಿ ಗೈಸ್. ನನಗೂ ಬಜ್ಜಿ ಮಾಡೋಕೆ ಬರದೇ ಇರೋ ಕಾರಣ ಹೆಂಗೂ ಮಾಡ್ತಾ ಇದ್ದೀನಿ. ಕರೆಕ್ಟಾಗೆ ಬರ್ತಾ ಇಲ್ಲ ಗೈಸ್ ಬಜ್ಜಿ, ಬೇಜಾರಾಗೋಯ್ತು. ಬಜ್ಜಿ ಮಾತ್ರ ಹೆಂಗೆಂಗೋ ಬಂದ್ಬಿಟ್ಟೈತೆ ಗೈಸ್, ಕ್ಲೀನಾಗೆ ಬಂದಿಲ್ಲ. ಇನ್ನೇನು ಮಾಡೋದು, ನೋಡ್ತೀನಿ ಹೆಂಗೆ ಬರುತ್ತೆ ಹಂಗೆ ಮಾಡ್ತೀನಿ. ಹಂಗೆ ಬಂದ್ರೂ ಟೇಸ್ಟ್ ಇರ್ಬೇಕು ಗೈಸ್. ಆದರೆ ನನಗೆ ಅದು ಹೆಂಗಾದ್ರೂ ಇರಲಿ, ಟೇಸ್ಟ್ ಇದ್ರೆ ಓಕೆ. ಎಲ್ಲಿ ಕೈಗೀಗ ಸುರ್ಕೋಬಿಟ್ಟಿನೋ ಅನ್ನೋದೇ ಭಯ. ಈ ಹುಳುಗಳದ್ದು ಬೇರೆ ಕ್ವಾಟ್ಲೆ ಗೈಸ್ ಇಲ್ಲಿ, ಇದ್ರ ಮಧ್ಯದಲ್ಲಿ ಬೇರೆ. ಬೇಯ್ಲಿ ಗೈಸ್, ಬೇಯ್ತೈತೆ. ಗೈಸ್ ಟಾರ್ಚ್ ಆನ್ ಮಾಡಿರ್ಲಿಲ್ಲ, ಅದನ್ನು ಆನ್ ಮಾಡಿದೆ ಕ್ಲಿಯರ್ ಆಗಿ ಕಾಣಿಸ್ಲಿ ಅಂತ. ಗೈಸ್ ಬಜ್ಜಿ ಎಲ್ಲ ಚಿತಲ್ ಪತಲ್ ಆಗ್ಬಿಟ್ಟೈತೆ ಗೈಸ್. ಯಾಕೋ ಹೋಯ್ತು ಗೈಸ್ ಬಜ್ಜಿ, ಏನಕ್ಕಂತ ಗೊತ್ತಿಲ್ಲ. ಗೈಸ್ ತೆಳುವಾಗಿ ಕಲಿಸ್ಬೇಕಾಯ್ತು ಅನ್ಸುತ್ತೆ, ಬಜ್ಜಿ ಎಲ್ಲ ಹೊಗೆ ಹಾಕಿಸ್ಕೊಳ್ತು ಗೈಸ್. ಗೈಸ್ ಬಜ್ಜಿ ಮಾಡಕ್ ಹೋಗಿ ಹೆಂಗಾಗೈತ್ ನೋಡಿ ಇಲ್ಲಿ ನೀವೇನೆ. ಏನಕ್ಕೆ ಹಿಂಗಾಯ್ತೋ ಗೊತ್ತೇ ಇಲ್ವಲ್ಲ. ಗೈಸ್ ಬಜ್ಜಿ ಮಾಡಕ್ ಹೋಗಿ ಇದು ಹೆಂಗೈತೆ ನೋಡಿ, ಹೆಂಗಾಗೈತೆ.
ಗೈಸ್ ನೀರಾಗಿ ಕಲಿಸ್ಬೇಕಾಗಿತ್ತು ಅನ್ಸುತ್ತೆ, ಇನ್ನೊಂದು ಸ್ವಲ್ಪ ನೀರು ಹಾಕಿ. ಇಷ್ಟು ಇಷ್ಟು ದಿನಾನು ಕರೆಕ್ಟಾಗಿ ಮಾಡ್ತಾ ಇದೆ ಗೈಸ್, ಇಷ್ಟು ದಿವಸನೂ ಮಾಡಬೇಕಾದ್ರೆ. ಇವತ್ತೇನಕ್ಕೆ ಹಿಂಗಾಗ್ಬೇಕಾ? ಇರಿ ಗೈಸ್, ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಇದಕ್ಕೆ. ಗೈಸ್ ನೀರೇ ತುಂಬಿದೆ ಒಳಗಡೆಗೆ, ಒಯ್ತನ್ ಕಳಿ ಇದು ಬಜ್ಜಿ. ಗೈಸ್ ನೀರು ನೋಡಿ ಹೆಂಗ್ ಊದ್ಬಿಟ್ಟೆ, ಎಲ್ಲ ತೆಳುವಾಗೋಯ್ತು. ಇದು ಬರುತ್ತಾ ಗೈಸ್ ಬಜ್ಜಿ? ಬರಲ್ಲ ಗೈಸ್ ಇದು. ಒಯ್ದು ಗೈಸ್ ಅದು ನಮ್ಮಂಗೆ ಮಾಡಕ್ ಬರ್ದೇನೆ ಮಾಡ್ತೀನಿ ಅಂತ ಬಂದ್ರೆ ಇದೇ ಕೆಲಸ ಆಗೋದು. ಗೈಸ್ ನೀಟಾಗಿ ಮಾಡ್ತಿದ್ದೆ ಇಷ್ಟು ದಿವಸನು, ಇವತ್ತೇನಕ್ಕೆ ಹಿಂಗೈತೆ ಅಂತ ಗೊತ್ತಾಯ್ತಲ್ವಲ್ಲ ಗೈಸ್ ಬಜ್ಜಿ. ಆದ್ರೂ ಓಕೆ ಓಕೆ ಗೈಸ್, ಏನು ಮಾಡೋಕ್ಕಾಗಲ್ಲ, ತಿನ್ನಲೇಬೇಕು. ಆಲೂಗಡ್ಡೆ ಬೆಂದೇ ಇಲ್ಲ ಗೈಸ್. ಗೈಸ್ ವರ್ಸ್ಟ್. ಬಜ್ಜಿ ಒಯ್ದು ಗೈಸ್ ಇವತ್ತು ಮಾತ್ರ. ಗೈಸ್ ಮನೇಲೆಲ್ಲ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಮಾಡ್ತಿದ್ದೆ, ಇವತ್ತೇನಕ್ಕೆ ಹಿಂಗೈತೆ ಅಂತ ಗೊತ್ತಿಲ್ಲ. ಬಜ್ಜಿ ಮಾತ್ರ ಅದ್ರ ಕತೆ ಮುಗೀತು ಗೈಸ್, ಬಜ್ಜಿ ಕತೆ ಹೋಯ್ತು. ಗೈಸ್ ಏನು ಮಾಡೋಕ್ಕಾಗಲ್ಲ, ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ತಿಂತಾ ಇದ್ದೀನಿ. ಗೈಸ್ ಚೆನ್ನಾಗೇ ಮಾಡಿಲ್ಲ ನಾನು, ಏನಾಗೈತು ಗೊತ್ತಿಲ್ಲ. ಇಡ್ತಾ ಇದ್ದೀನಿ ಗೈಸ್ ಇದನ್ನ, ಚೆನ್ನಾಗಿಲ್ಲ, ವರ್ಸ್ಟ್ ಲೆವೆಲ್ ಆಗೋಗೈತೆ. ಈರುಳ್ಳಿ ಬಜ್ಜಿ ಓಕೆ ಬೇಕು, ಬಟ್ ಇದಾದ್ರೆ ಆಲೂಗಡ್ಡೆ ಬಜ್ಜಿ ಬಂದೇ ಇಲ್ಲ. ಗೈಸ್ ಇವತ್ತೇ ಗೈಸ್ ನಾನು ಅಡುಗೆ ಮಾಡ್ಬೇಕಾದ್ರೆ ಈ ತರ ವರ್ಸ್ಟ್ ಲೆವೆಲ್ ಫೀಲಿಂಗ್ ಆಗಿದ್ದು ನಂಗೆ. ನೆಕ್ಸ್ಟ್ ಮ್ಯಾಗಿಗಾದ್ರೂ ಪ್ರಿಪೇರ್ ಮಾಡುವ ತಡೀರಿ ಗೈಸ್, ಅದನ್ನು ಇದೇ ತರ ಮಾಡ್ಬಿಟ್ರೆ ಕಷ್ಟ. ಈ ಎಲ್ಲ ಕಚ್ಕೊಬಿಟ್ಟೈತೆ ಇದು ಬೇರೆ. ಈಗ ಮ್ಯಾಗಿ ಹೆಂಗ್ ಮಾಡೋದು ಅನ್ನೋದೇ ಗೊತ್ತೈತೆ ಇಲ್ಲ ಗೈಸ್, ಇದೆಲ್ಲ ಕಚ್ಕೊಬಿಟ್ಟು. ಎಣ್ಣೆ ವೇಸ್ಟ್ ಆಗುತ್ತಲ್ಲ, ಏನ್ ಮಾಡೋದು ಇವಾಗ ಗೈಸ್? ಈ ಬೋಲ್ ಒಳಗೇನೆ ಎಣ್ಣೆ ಹೋಯ್ತೀನಿ ತಡೀರಿ ಗೈಸ್, ಅಲ್ಲಿರೋ ಎಣ್ಣೆನ ಸ್ವಲ್ಪ. ಬಾಟ್ಲಲ್ಲಿ ಮೆಲ್ಟ್ ಆಗ್ಬಿಡ್ತದೋ ನನಗೂ ಗೊತ್ತಿಲ್ಲ ಗೈಸ್. ಬಜ್ಜಿ ಮಾಡಕ್ಕಂತ ಹೋಗಿ ಎಲ್ಲ ಅದ್ರ ಕಥೆನೇ ಮುಗಿಸ್ಬಿಟ್ಟೆ ಗೈಸ್. ಬಜ್ಜಿನ ವರ್ಸ್ಟ್ ಲೆವೆಲ್ ಅಲ್ಲಿ ಮಾಡಿದೀನಿ, ಯಾವತ್ತೂ ಈ ತರ ಮಾಡಕ್ಕೆ ಹೋಗ್ಬಾರ್ದು ಯಾರು ಆ ತರ. ಗೈಸ್ ಇದನ್ನ ಇವಾಗ ಎಲ್ಲಾನು ಉಜ್ಜಿ ಎಲ್ಲ ಕಚ್ಚಿಸ್ಬಿಟ್ಟಿದೀನಿ ಗೈಸ್ ಇದನ್ನ.
ಇದನ್ನ ಮ್ಯಾಗಿಗಾದ್ರೂ ಕರೆಕ್ಟಾಗಿ ರೆಡಿ ಮಾಡುವ. ಹುಳಿಗಳೆಲ್ಲ ನೋಡಿ ಗೈಸ್ ಯಾವ ತರ ಕಚ್ಕೊಳ್ತೈತೆ. ಫಸ್ಟ್ ಫುಡ್ ನ ಪ್ರಿಪೇರ್ ಮಾಡ್ಬಿಟ್ಟು ತಿನ್ಬಿಡೋದು ಒಳ್ಳೇದು ಗೈಸ್. ನಾವು ಹುಳುಗಳೆಲ್ಲ ಬೀಳ್ತಾವಲ್ಲ ಗೈಸ್ ಇಲ್ಲಿ. ಗೈಸ್ ಮ್ಯಾಗಿಗಿಲಿ ಬೇಯ್ತೈತೆ, ಬಟ್ ಆದ್ರೆ ಹುಳುಗಳೇ ತುಂಬತೈತೆ ಗೈಸ್ ಇಲ್ಲೆಲ್ಲ. ಮ್ಯಾಗಿ ಮಾಡಕ್ ಹೋದ್ರೆ ಅಯ್ಯೋ ಗೈಸ್ ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಇಷ್ಟೊಂದು ಹುಳುಗಳ ಲೈಟ್ಗೆ. ಗೈಸ್ ಲೈಟಿಗೆ ಬಂದು ಎಷ್ಟೆಲ್ಲ ಹುಳುಗಳು ತುಂಬತೈತೆ ಅಂದ್ರೆ ಸಖತ್ತಾಗಿ ಹುಳುಗಳು ತುಂಬತೈತೆ ಇಲ್ಲೆಲ್ಲ ಬಂದು. ಚಾಕೆಲ್ಲಿಟ್ಟೆ ಗೈಸ್ ಕಾಣಿಸ್ತಾನೆ ಇಲ್ವಲ್ಲ. ಗೈಸ್ ಚಾಕಲ್ಲಿ ಈರುಳ್ಳಿ ಟೊಮೊಟೊ ಕಟ್ ಮಾಡ್ಕೊಬಿಡ್ತೀನಿ. ಮ್ಯಾಗಿ ಬೇಯ್ತೈತೆ. ಗೈಸ್ ಸಖತ್ ಹುಳುಗಳೈತೆ. ಇಲ್ಲಿ ಯಾಕೋ ಫುಡ್ ನ ಮಾಡಿ ತಿನ್ನೋದು ಸಖತ್ ರಿಸ್ಕ್ ಐತೈತೆ ಗೈಸ್. ಇಲ್ಲಿ ಫುಡ್ ನ ಮಾಡೋದು ರಿಸ್ಕೇನೆ, ಇಲ್ಲಿ ತಿನ್ನೋದು ರಿಸ್ಕೇನೆ. ಇಷ್ಟೊಂದು ಹುಳುಗಳು ಅಯ್ಯಪ್ಪ. ಮ್ಯಾಗಿನೇನ್ ರೆಡಿ ಆಗ್ತೈತೆ ರೀ ಗೈಸ್. ಮ್ಯಾಗಿ ಬೇಯ್ಲಿ. ಗೈಸ್ ಮ್ಯಾಗಿ ಕುಕ್ ಆಗ್ತೈತೆ. ಇನ್ನೇನ್ ಮ್ಯಾಗಿ ರೆಡಿ ಐತ್ ಗೈಸ್. ತಿನ್ಬಿಟ್ಟು ಇಲ್ಲಿ ನೈಟ್ ಹೆಂಗೈತೆ ಎಲ್ಲಾ ಕಡೆನೂ ಹೋಗ್ಬಿಟ್ಟು ತೋರಿಸ್ತೀನಿ ತಡೀರಿ ಗೈಸ್. ಮ್ಯಾಗಿ ಏನ್ 5 ಮಿನಿಟ್ ತಾನೆ ಸರ್, 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಚೆನ್ನಾಗೈತೆ ಗೈಸ್ ಮ್ಯಾಗಿ ಮಾತ್ರ. ಬಜ್ಜಿ ಮಾತ್ರ ಕ್ಲೀನ್ ಆಗಿ ಬರ್ಲಿಲ್ಲ. ಮ್ಯಾಗಿ ಹೆಂಗೆ ಮಾಡ್ರು ಕರೆಕ್ಟ್ ಆಗಿ ಬರುತ್ತೆ. ತಿನ್ಬಿಟ್ಟು ಸಿಗ್ತೀನಿ ರೀ ಗೈಸ್ ನಿಮ್ಗೆ. ರೈಸ್ ನೋಡಿ ಕತ್ಲೆ ಆಗೈತೆ. ಊಟನೂ ಕೂಡ ಇವಾಗ ತಾನೇ ಮಾಡಿ ಮುಗಿಸ್ತೆ ನೋಡಿ ಗೈಸ್ ಇಲ್ಲೆಲ್ಲ. ಬಟ್ ನೈಟ್ ಆಗಿರೋ ಕಾರಣ ನಿಮ್ಗೇನು ಕಾಣಿಸಲ್ಲ ಅಂತ ತಿಳ್ಕೊಳ್ತೀನಿ. ಊಟ ಆಗೈತೆ, ಎಲ್ಲಾನು ಆಗೈತೆ. ಇದನ್ನೆಲ್ಲ ಎತ್ತಿಟ್ಬಿಟ್ಟು ಮಲಗ್ಬೇಕು ಗೈಸ್. ನಿಮ್ಗೆ ಬೆಳಿಗ್ಗೆ ಸಿಗ್ತೀನಿ. ಟಾಟಾ ಬಾಯ್ ಬಾಯ್ ಗೈಸ್. ಇದನ್ನೆಲ್ಲ ಎತ್ತಿಡ್ಬೇಕು ಗೈಸ್.
ಒಳಕ್ಕೆ ಎತ್ತಿಟ್ಬಿಟ್ಟು ಇವಾಗ ಏನಿದ್ರು ಮಲಗ್ಬೇಕು ಗೈಸ್. ಸೊಳ್ಳೆಗಳು ಹೋಗೋಕ್ಕೂ ಮುಂಚೆ ನಾವೇ ಹೋಗ್ಬಿಡ್ಬೇಕು ಗೈಸ್ ಒಳಗಡೆ. ಗೈಸ್ ಸಖತ್ ಬಂದು ಸೊಳ್ಳೆ ಅಂದ್ರೆ ಒಂಥರ ಹುಳುಗಳು ಗೈಸ್. ಅಯ್ಯಪ್ಪ ಏನ್ ಅಡ್ಗೆ ಮಾಡ್ಬೇಕಾದ್ರೆ ಆಗ್ಲಿಲ್ಲ ಗೈಸ್, ತಿನ್ಬೇಕಾದ್ರೂ ಆಗ್ಲಿಲ್ಲ, ರಗ್ಗುನು ಕೂಡ ತಂದಿಲ್ಲ, ಹಂಗೇನೆ ಮಲಗ್ತೀನಿ ಗೈಸ್. ಓಕೆ ಗೈಸ್, ನೈಟ್ ಕ್ಯಾಂಪ್ ಹೆಂಗಿತ್ತು ಗೈಸ್ ಕಮೆಂಟ್ ಮಾಡಿ. ಮತ್ತು ನೈಟಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಬಟ್ ಏನಕ್ಕಂದ್ರೆ ಈ ಕ್ಯಾಮ್ರಾನು ಅಂತೂ ಅಪ್ಪ ಏನು ಕಾಣಿಸೋದೇ ಇಲ್ಲ ಗೈಸ್ ಈ ಕ್ಯಾಮ್ರಾದಲ್ಲಂತೂ, ನನ್ನ ಫೋನ್ ಕ್ಯಾಮ್ರಾದಲ್ಲಂತೂ. ಅದಕ್ಕೆ ಸ್ವಲ್ಪ ಎಷ್ಟಾಯ್ತದೆ ಅಷ್ಟು ರೆಕಾರ್ಡ್ ಮಾಡಿದ್ದೀನಿ. ಅದನ್ನು ಗೈಸ್ ಬೈಕ್ ಲೈಟ್ನ ಆನ್ ಮಾಡ್ಕೊಂಡು ವಿಡಿಯೋ ಮಾಡಿದ್ದೀನಿ. ಎಷ್ಟು 1 ಅವರು 2 ಅವರು, ಒಂದು 8 ರಿಂದ 9 ಗಂಟೆ ತನಕ ಬೈಕ್ ಲೈಟ್ನ ಸೋಲಾರ್ ಟಾರ್ಚ್ ತಂದಿದೆ. ಅದೇನು ಟಾರ್ಚು ಮಗಂದು ಬ್ಯಾಕಪ್ಪೇ ಇಲ್ಲ ಗೈಸ್. ಏನು 1 ಅವರ್ 2 ಅವರ್ ಬಂತು ಖಾಲಿ. ಏನು ಹುಳುಗಳಂತೂ ರಾತ್ರಿ ಅಪ್ಪ ಬೇಡ ಗೈಸ್. ಇಲ್ಲಿ ಯಾವ ದೆವ್ವಗಳೈತೆ ಗೈಸ್, ಯಾವ ದೆವ್ವ ಐತೆ ಏನೈತೆ, ಇಲ್ಲಿ ಹುಳಗಳು, ಇಲ್ಲಿ ಸೊಳ್ಳೆಗಳೇ ಗನ್ ಕೊಡ್ಲ ಗೈಸ್. ದೆವ್ವಗಳಿಗಿಂತ ಈ ಸೊಳ್ಳೆಗಳದೇ ಕಾಟ ಗೈಸ್. ಯಾವ ದೆವ್ವ ಬರ್ತದೆ, ಈ ದೆವ್ವ ಬರ್ತದೆ ಅನ್ನೋದಕ್ಕಿಂತ ಇಲ್ಲಿ ಸೊಳ್ಳೆ ಬರ್ತದೆ, ಅದು ಬರ್ತದೆ, ಇದೇನದೇ ಗೈಸ್ ದೊಡ್ಡ ಕ್ವಾಟ್ಲೆ. ಮತ್ತು ನಾನು ಇದ್ದ ಜಾಗದ್ದು ಲೊಕೇಶನ್ದು ಇದು ತೋರಿಸ್ತೀನಿ ನೋಡಿ ಗೈಸ್ ಹೆಂಗೈತೆ ಅಂತ ಒಂದು ಟೈಮು. ನೋಡಿ ಗೈಸ್, ಇದೇ ಗೈಸ್ ಇದ್ದಿದ್ದು ಕ್ಯಾಂಪಿಂಗ್ ಮಾಡಿದ್ದು. ನಾನು ಕ್ಯಾಂಪಿಂಗ್ ಮಾಡಿದ್ದು ಬಂದು ಇಲ್ಲೇನೆ ಗೈಸ್. ಎಲ್ಲನೂ ಗಾಡಿಗೆ ಬ್ಯಾಗ್ನ ಪ್ಯಾಕ್ ಮಾಡಿ ಎಲ್ಲನೂ ಇಟ್ಟಿದ್ದೀನಿ. ಬಟ್ ಆದರೆ ನೈಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಚೆನ್ನಾಗಿತ್ತು. ಬಟ್ ಆದರೆ ನಂದು ಏನು ಪ್ರಾಬ್ಲಮ್ ಅಂದರೆ ಕ್ಯಾಮ್ರಾದಲ್ಲಿ ರೆಕಾರ್ಡಿಂಗ್ ಆಗುತ್ತೆ, ಬಟ್ ಎಲ್ಲ ಫುಲ್ಲು ಬ್ಲ್ಯಾಕ್ ಆಗುತ್ತೆ ಗೈಸ್. ಏನು ಮಾಡೋದನ್ನೋದೇ ಗೊತ್ತಾಗ್ತಾ ಇಲ್ಲ ಇವಾಗೆಲ್ಲ ಕ್ಯಾಮ್ರಾ ಅಪ್ಗ್ರೇಡ್ ಮಾಡಬೇಕು. ಕ್ಯಾಮ್ರಾ ಅಪ್ಗ್ರೇಡ್ ಮಾಡೋಕ್ಕೆ ನಮ್ಮ ಹತ್ರ ಸದ್ಯಕ್ಕೆ ಇಲ್ಲ. ಅದಕ್ಕೋಸ್ಕರ ಹೆಂಗೋ ಕಂಟಿನ್ಯೂ ಮಾಡಬೇಕಲ್ಲ ಗೈಸ್, ಅದಕ್ಕೋಸ್ಕರ ಹಂಗೆ ಮಾಡ್ತಾಯಿದ್ದೀನಿ. ನೋಡುವ ನೆಕ್ಸ್ಟು ದಿನಗಳಲ್ಲಿ ಯಾವುದಾದ್ರೂ ಒಂದು DJI ಕ್ಯಾಮ್ರಾ ಯಾವುದಕ್ಕಾದರೂ ಶಿಫ್ಟ್ ಆಗುವ ಗೈಸ್. ನಿಮಗೆ ಒಂದು ಪಕ್ಷಿಗೆ ತೋರಿಸ್ತೀನಿ. ಈ ಕೆರೆಯಲ್ಲಿ ಪಕ್ಷಿಗಳೆಲ್ಲ ಐತೆ, ಯಾವುದೇ ಶುದ್ಧಿ ಯಾವ ಕಡೆ ಇದೆ ಅಂತ ನನಗೂ ಗೊತ್ತಿಲ್ಲ ಗೈಸ್. ಆದರೆ ಬೇಜಾನೈತೆ, ತೋರಿಸ್ತೀನಿ ತಡೀರಿ ನಿಮಗೂ. ಯಾವ ಕಡೆದು ಅಂತಲೇ ಗೊತ್ತಿಲ್ಲ ಗೈಸ್. ಅವು ಇಲ್ಲ ಐತಲ್ಲ ಪಕ್ಷಿಗಳು, ಯಾವ ಕಡೆದು ಅಂತಲೂ ಗೊತ್ತಿಲ್ಲ. ಬಟ್ ಆದರೆ ಸಾಕತ್ತು ಇದೈತೆ ಇಷ್ಟು. ಇದು ಕೆರೆಯಲ್ಲಿ ಮಾತ್ರ ಇವೇ ತುಂಬ್ಕೊಂಡೈತೆ ಕೊಕ್ಕರೆಗಳಿಗಿಂತ. ಹತ್ರಕ್ಕೆ ಹೋಗಿ ತೋರಿಸ್ತೀನಿ ತಡೀರಿ ಗೈಸ್. ನಾನು ಹತ್ರಕ್ಕೆ ಬರ್ತಿದ್ರೆ ಆ ಕೊಕ್ಕರೆಗಳೈತಲ್ಲ ದೂರಕ್ಕೇ ಹೋಗ್ತೈತೆ. ಏನಕ್ಕಂತ ಗೊತ್ತಿಲ್ಲ ಗೈಸ್. ನಮ್ಮನ್ನು ನೋಡಿದ್ರೆ ಭಯ ಇರಬೇಕು. ತೋರಿಸ್ತೀನಿ ಇಲ್ಲಿಂದನೇ ತಡೀರಿ. ನೋಡಿ ಗೈಸ್ ಇಷ್ಟೈತೆ ಅಂದರೆ ಈ ಕೆರೆ ಪೂರ್ತಿ ಅದೇ ಐತೆ ಗೈಸ್. ಅಂದರೆ ಮತ್ತು ನಿಮ್ಗೆ ಇನ್ನೊಂದು ತೋರಿಸ್ಬೇಕು, ಈ ಜುಗಾಡ್ ನೋಡಿ ಗೈಸ್ ಯಾವ ಥರ ಐತೆ. ಈ ದೋಣಿನ ಎತ್ತಿಟ್ಬಿಟ್ಟು ಎಣ್ಣೆ ಹೊಡಿಯೋಕ್ಕೆ ಏನಕ್ಕೂ ಇಲ್ಲ, ಕೂತ್ಕೊಳ್ಳೋಕ್ಕೂ ಏನಕ್ಕೋ ಮಾಡವ್ರೆ. ಬಟ್ ಗೊತ್ತಿಲ್ಲ ಗೈಸ್ ಏನಕ್ಕೆ ಮಾಡಿಟ್ಟವ್ರೆ ಅಂತ. ಈ ಥರ ಯಾರೋ ಎಣ್ಣೆ ಹೊಡಿಯೋರು ಮಾಡಿ ಇಟ್ಬಿಟ್ಟು ಹೋಗವ್ರೆ. ಮತ್ತಿನ್ನೇನಾದರೆ ಗೈಸ್, ಇನ್ನೇನು ಸಮಾಚಾರ ಗೈಸ್ ಎಲ್ರೂ. ಇನ್ನು ನೆಕ್ಸ್ಟ್ ಹೊಸ ವಿಡಿಯೋಗೆ ಕಾಯ್ತಾ ಇರಿ. ನೆಕ್ಸ್ಟು ಚಾಲೆಂಜ್ ಜೊತೆ, ನೆಕ್ಸ್ಟ್ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಟಾಟಾ ಬೈ ಬೈ ಗೈಸ್.